ಹಾಯ್ ಎಲ್ಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡ್ರೀಮ್ ಫೋಲ್ಡ್ ಅನ್ನೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇವತ್ತು ನಾನು ವಾಂಗಿಬಾತು ಗೊಜ್ಜು ಮಾಡೋದನ್ನು ತೋರಿಸ್ತಾ ಇದ್ದೀನಿ. MTR ವಾಂಗಿಬಾತ್ ಪೌಡ್ರು ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಇವಾಗ ಈ ವಾಂಗಿಬಾತ್ ಪೌಡ್ರು, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಬದನೆಕಾಯಿ ಕಟ್ ಮಾಡಿ, ಉದ್ದನ ಬದನೆಕಾಯಿ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕಿಡಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಹುಣಸೆಹಣ್ಣಿನ ರಸ, ಎಣ್ಣೆ, ವಾಂಗಿಬಾತ್ ಪೌಡ್ರು, ಒಗ್ಗರಣೆ, ಕಡಲೆಬೇಳೆ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನಾನು ವಾಂಗಿಬಾತ್ ಗೊಜ್ಜು ಮಾಡೋದು ಹೇಗೆ ಹೇಳ್ಕೊಡ್ತಾಯಿದ್ದೀನಿ. ಒಂದು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದಿದ ಮೇಲೆ ಒಗ್ಗರಣೆಗೆ ಕಡಲೆಬೇಳೆ, ಸಾಸಿವೆ ಹಾಕ್ಕೊಳ್ಳಿ. ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಳ್ಳಿ ಕಡಲೆಬೇಳೆ. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಅಂದರೆ 2-3 ನಿಮಿಷ ಈರುಳ್ಳಿ. ಗೊಜ್ಜು ಮಾಡ್ಕೊಂಡು ಇಟ್ಕೊಂಡ್ರೆ 4-5 ದಿವಸ ಬೇಕಾದ್ರೂ ಇಟ್ಕೊಂಡು ತಿನ್ಬೋದು. ಏನು ಕೆಡಲ್ಲ, ಎಣ್ಣೆಲೆ ಎಲ್ಲ ಮಾಡಿರ್ತೀವಲ್ವ, ಏನು ಕೆಡಲ್ಲ, ಚೆನ್ನಾಗಿರುತ್ತೆ. ಕರಿಬೇವು ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಫ್ರೈ ಆಗಿದೆ ಎಲ್ಲ ಈರುಳ್ಳಿ ಎಲ್ಲ. ಇವಾಗ ಇದಕ್ಕೆ ನಾನು ಬದನೆಕಾಯಿ ಹಾಕ್ತಾಯಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿರೋದು. ಇದನ್ನು ಒಂದು 5 ನಿಮಿಷ ಫ್ರೈ ಮಾಡಬೇಕು ಫ್ರೆಂಡ್ಸ್. ಬದನೆಕಾಯಿ ಎಲ್ಲ ಬೇಯಬೇಕು, ಎಣ್ಣೆಯಲ್ಲೇ ಫ್ರೈ ಆಗ್ತಾ ಇರಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಿಂಗೆ ತಿರುಗುತ್ತಾನೇ ಇರಿ, ಇಲ್ಲ ಬದನೆಕಾಯಿ ಎಲ್ಲ ಸೀದೋಗ್ಬಿಡುತ್ತೆ ಹಂಗೆ ಬಿಟ್ಟರೆ. ಒಂದೊಂದು ನಿಮಿಷಕ್ಕೂ ತಿರುಗುತ್ತಾ ಇರಬೇಕು. ಒಂದು 5 ನಿಮಿಷ ಎಣ್ಣೆಲಿ ಬೇಯಬೇಕು ಬದನೆಕಾಯಿ ಎಲ್ಲ. ನೋಡಿ, ಬೆಂದಿದೆ. ಒಂದು ಅರ್ಧ ಬೆಂದಿದ ಮೇಲೆ ಅದಕ್ಕೆ ಇವಾಗ ಹುಣಸೆ ಹುಳಿ ಹಾಕ್ಕೊಳ್ಳಿ. ನಾವು ಹುಣಸೆಹಣ್ಣು ನೆನೆಸಿ ಹುಳಿ ಇಟ್ಕೊಂಡಿದ್ದೀವಿ. ಈಗ ಹುಣಸೆಹಣ್ಣು ಹಾಕಿದ್ದೀನಿ. ವಾಂಗಿಬಾತ್ ಪೌಡ್ರು, MTR ವಾಂಗಿಬಾತ್ ಪೌಡ್ರು, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಸ್ವಲ್ಪ.
ನೋಡಿ ಪೌಡ್ರೆಲ್ಲ ಹಾಕಿದ್ಮೇಲೆ ಈಗ ಒಂದು 3-4 ನಿಮಿಷ ಫ್ರೈ ಮಾಡಬೇಕು. ಈಗ ಸ್ವಲ್ಪ ಪೌಡ್ರ್ ಹಾಕಿದ್ಮೇಲೆ ತಿರುಗುತ್ತಾನೇ ಇರ್ರಿ, ಇಲ್ಲ ಅಂದರೆ ತಳ ಹಿಡಿಯುತ್ತೆ, ಸೀದೋಗ್ಬಿಡುತ್ತೆ. ನೋಡಿ ಬದನೆಕಾಯಿ ಎಲ್ಲ ಬೆಂದಿದೆ ಎಣ್ಣೆಯಲ್ಲಿ ಅರ್ಧ. ಈಗ 1-2 ನಿಮಿಷ ವಾಂಗಿಬಾತ್ ಪೌಡ್ರೆಲ್ಲ ಹಾಕಿದ್ಮೇಲೆ 1-2 ನಿಮಿಷ ಫ್ರೈ ಮಾಡಿದ್ರೆ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ವಾಂಗಿಬಾತ್ ಗೊಜ್ಜು. 1 ವಾರ ಇಟ್ಕೊಂಡು ತಿಂದರೆ ಏನೂ ಆಗಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.